ನಮಸ್ಕಾರ ಸ್ನೇಹಿತರೆ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ 9 ಜೂನ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ DCC ಬ್ಯಾಂಕ್ನಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು 10 ಹುದ್ದೆಗಳಿದ್ದಾವೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನ ಹುದ್ದೆ ಹೆಸರು ಜೂನಿಯರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ತವೆ. ಇನ್ನು ಸಂಬಳ 20,000ದಿಂದ 40,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಪ್ರೆಷರ್ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಸಂಬಳ ನೋಡಿ. ಹಿರಿಯ ಸಹಾಯಕ 2 ಹುದ್ದೆಗಳಿದ್ದಾವೆ, 21,000ದಿಂದ 40,000. ಕಿರಿಯ ಸಹಾಯಕ 8 ಹುದ್ದೆಗಳಿದ್ದಾವೆ, 20,000ದಿಂದ 36,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ಅಂತ ನೋಡೋದಾದರೆ PUC ಹಾಗೂ ಯಾವುದೇ ಪದವಿ, ಎನಿ ಡಿಗ್ರಿ, BCA, BSc, BBM, BA, BCom, BE, MCom, MCA ನೀವೇನಾದರೂ ಈ ಯಾವುದೇ ಪದವಿಗಳನ್ನು ಪೂರ್ಣಗೊಳಿಸಿದ್ರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 9 ಜೂನ್ 2025ಕ್ಕೆ ಅನುಗುಣವಾಗಿ 18ರಿಂದ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ 500 ರೂಪಾಯಿ ಪ್ಲಸ್ GST ಇರುತ್ತೆ. ಹಾಗೆ ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಪಾವತಿ ವಿಧಾನ ನೀವು ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು. ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಫಾರ್ಮ್ ಇದೆ ನೋಡಿ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀವಿ. ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಜನರಲ್ ಮ್ಯಾನೇಜರ್, ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಆಡಳಿತ ಕಚೇರಿ, 2ನೇ ಮಹಡಿ, ಹಂಪನಕಟ್ಟ, ಮಂಗಳೂರು 575001 ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅಂದರೆ ನಿಮ್ಮ ಏನು ಎಜುಕೇಷನಲ್ ಡಾಕ್ಯುಮೆಂಟ್ಸು ಹಾಗೂ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ. ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. 9 ಜೂನ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ. ಅಡ್ರೆಸ್ಸನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆ, ಯಾವ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅದನ್ನು ಬರೀರಿ. ಹಾಗೆ ಇತ್ತೀಚಿನ ಭಾವಚಿತ್ರ, ರೀಸೆಂಟ್ ಆಗಿರುವ ಒಂದು ನಿಮ್ಮ ಫೋಟೋನ ಹಾಕಿ. ಹಾಗೆ ಅಭ್ಯರ್ಥಿಯ ಹೆಸರು SLC ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಬರೀರಿ. ತಂದೆ ಅಥವಾ ಗಂಡನ ಹೆಸರು, ಆಮೇಲೆ ನಿಮ್ಮ ಜನ್ಮ ದಿನಾಂಕ, ವಯಸ್ಸು ಹಾಗೂ ಪುರುಷ ಅಥವಾ ಸ್ತ್ರೀ ಯಾರು ಅಪ್ಲೈ ಮಾಡ್ತಾಯಿದ್ದೀರಾ, ಪೂರ್ಣ ಅಂಚೆ ವಿಳಾಸ, ಕಾಯಂ ವಿಳಾಸ, ದೂರವಾಣಿ ವಿವರಗಳು ಬರೀರಿ. ಇಮೇಲ್ ವಿಳಾಸ ಬರೀರಿ. ರಾಷ್ಟ್ರೀಯತೆ, ಧರ್ಮ, ವಯೋಮಿತಿ ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೀರಿ. ಹಾಗೆ ಜಾತಿ ವಿನಾಯಿತಿ ಕೋರುವಂಥ ಏನಾದರೂ ಪ್ರಮಾಣ ಪತ್ರ ಇದ್ದಲ್ಲಿ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ವೈವಾಹಿಕ ಪರಿಸ್ಥಿತಿ, ನೀವು ವಿವಾಹಿತ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಿ. ಹಾಗೆ ವಿದ್ಯಾರ್ಹತೆ ಉತ್ತೀರ್ಣವಾದ ಪರೀಕ್ಷೆಗಳು, ಮಂಡಳಿ ವಿಶ್ವವಿದ್ಯಾನಿಲಯ ಹೆಸರು, ಪರೀಕ್ಷೆಗೆ ನಿಗದಿಪಡಿಸಿರುವ ಒಟ್ಟು ಅಂಕಗಳು, ಗಳಿಸಿದ ಅಂಕಗಳು, ಶೇಕಡಾವಾರು ಹಾಗೂ ಉತ್ತೀರ್ಣರಾದ ವರ್ಷ ಅದನ್ನು ಕರೆಕ್ಟಾಗಿ ನೋಡಿ. SSLCಯಿಂದ ಡಿಗ್ರಿವರೆಗೂ ಕರೆಕ್ಟಾಗಿ ನೀವು ಬರೀರಿ. ಹಾಗೆ ಏನಾದರೂ ಹಿಂದಿನ ಸೇವಾ ಅನುಭವ ಏನಾದರೂ ಇದ್ದಲ್ಲಿ, ನೀವು ಈ ಹಿಂದೆ ಏನಾದರೂ ಎಲ್ಲಾದರೂ ವರ್ಕ್ ಮಾಡಿದರೆ ಅದನ್ನು ಕೂಡ ಬರೀರಿ. ಹಾಗೆ DD ಸಂಖ್ಯೆ ಮತ್ತು ದಿನಾಂಕ, DD ಏನಾದರೂ ತೆಗೆಸಿದ್ರೆ ಪಾವತಿ ಶುಲ್ಕದ ವಿವರವನ್ನು ಅದನ್ನು ಕರೆಕ್ಟಾಗಿ ಬರೀರಿ.
9/6/2025 ಒಳಗಾಗಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಎಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಿ, ಸ್ಥಳ ಮತ್ತು ದಿನಾಂಕ, ಅರ್ಜಿದಾರರ ಸಹಿ ಮತ್ತು ಹೆಸರು, ಇಷ್ಟನ್ನು ಕರೆಕ್ಟಾಗಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. DCC ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ 9 ಜೂನ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ DCC ಬ್ಯಾಂಕ್ನಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 10 ಹುದ್ದೆಗಳಿದ್ದಾವೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನ ಹುದ್ದೆ ಹೆಸರು ಜೂನಿಯರ್ ಮತ್ತು ಸೀನಿಯರ್ ಅಸಿಸ್ಟೆಂಟ್ ಹಾಗೂ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ತವೆ. ಇನ್ನು ಸಂಬಳ 20,000ದಿಂದ 40,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಪ್ರೆಷರ್ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಸಂಬಳ ನೋಡಿ. ಹಿರಿಯ ಸಹಾಯಕ 2 ಹುದ್ದೆಗಳಿದ್ದಾವೆ, 21,000ದಿಂದ 40,000. ಕಿರಿಯ ಸಹಾಯಕ 8 ಹುದ್ದೆಗಳಿದ್ದಾವೆ, 20,000ದಿಂದ 36,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ಅಂತ ನೋಡೋದಾದರೆ PUC ಹಾಗೂ ಯಾವುದೇ ಪದವಿ, ಎನಿ ಡಿಗ್ರಿ, BCA, BSc, BBM, BA, BCom, BE, MCom, MCA ನೀವೇನಾದರೂ ಈ ಯಾವುದೇ ಪದವಿಗಳನ್ನು ಪೂರ್ಣಗೊಳಿಸಿದ್ರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 9 ಜೂನ್ 2025ಕ್ಕೆ ಅನುಗುಣವಾಗಿ 18ರಿಂದ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ 500 ರೂಪಾಯಿ ಪ್ಲಸ್ GST ಇರುತ್ತೆ. ಹಾಗೆ ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ ನೋಡಿ. ಪಾವತಿ ವಿಧಾನ, ಈ ಒಂದು ಪಾವತಿ ವಿಧಾನ ನೀವು ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು. ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಫಾರ್ಮ್ ಇದೆ ನೋಡಿ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀವಿ. ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಜನರಲ್ ಮ್ಯಾನೇಜರ್, ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಆಡಳಿತ ಕಚೇರಿ, 2ನೇ ಮಹಡಿ, ಹಂಪನಕಟ್ಟ, ಮಂಗಳೂರು 575001. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅಂದರೆ ನಿಮ್ಮ ಎಜುಕೇಷ್ನಲ್ ಡಾಕ್ಯುಮೆಂಟ್ಸು ಹಾಗೂ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ. ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. 9 ಜೂನ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ. ಅಡ್ರೆಸ್ಸನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆ, ಯಾವ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅದನ್ನು ಬರೀರಿ. ಹಾಗೆ ಇತ್ತೀಚಿನ ಭಾವಚಿತ್ರ, ರೀಸೆಂಟ್ ಆಗಿರೋ ಒಂದು ನಿಮ್ಮ ಫೋಟೋನ ಹಾಕಿ. ಹಾಗೆ ಅಭ್ಯರ್ಥಿಯ ಹೆಸರು SLC ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಬರೀರಿ. ತಂದೆ ಅಥವಾ ಗಂಡನ ಹೆಸರು, ಆಮೇಲೆ ನಿಮ್ಮ ಜನ್ಮ ದಿನಾಂಕ, ವಯಸ್ಸು ಹಾಗೂ ಪುರುಷ ಅಥವಾ ಸ್ತ್ರೀ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಪೂರ್ಣ ಅಂಚೆ ವಿಳಾಸ, ಕಾಯಂ ವಿಳಾಸ, ದೂರವಾಣಿ ವಿವರಗಳು ಬರೀರಿ. ಇಮೇಲ್ ವಿಳಾಸ ಬರೀರಿ. ರಾಷ್ಟ್ರೀಯತೆ, ಧರ್ಮ, ವಯೋಮಿತಿ ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೀರಿ. ಹಾಗೆ ಜಾತಿ ವಿನಾಯಿತಿ ಕೋರುವಂಥ ಏನಾದರೂ ಪ್ರಮಾಣ ಪತ್ರ ಇದ್ದಲ್ಲಿ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ವಿವಾಹಿತ ಪರಿಸ್ಥಿತಿ, ನೀವು ವಿವಾಹಿತ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡಿ. ಹಾಗೆ ವಿದ್ಯಾರ್ಹತೆ ಉತ್ತೀರ್ಣರಾದ ಪರೀಕ್ಷೆಗಳು, ಮಂಡಳಿ ವಿಶ್ವವಿದ್ಯಾನಿಲಯ ಹೆಸರು, ಪರೀಕ್ಷೆಗೆ ನಿಗದಿಪಡಿಸಿರುವ ಒಟ್ಟು ಅಂಕಗಳು, ಗಳಿಸಿದ ಅಂಕಗಳು, ಶೇಕಡಾವಾರು ಹಾಗೂ ಉತ್ತೀರ್ಣರಾದ ವರ್ಷ ಅದನ್ನು ಕರೆಕ್ಟಾಗಿ ನೋಡಿ. SSLCಯಿಂದ ಡಿಗ್ರಿವರೆಗೂ ಕರೆಕ್ಟಾಗಿ ನೀವು ಬರೀರಿ. ಹಾಗೆ ಏನಾದರೂ ಈ ಹಿಂದೆ
ಹಿಂದಿನ ಸೇವಾ ಅನುಭವ ಏನಾದರೂ ಇದ್ದಲ್ಲಿ, ನೀವು ಈ ಹಿಂದೆ ಏನಾದರೂ ಎಲ್ಲಾದರೂ ವರ್ಕ್ ಮಾಡಿದರೆ ಅದನ್ನು ಕೂಡ ಬರೀರಿ. ಹಾಗೆ ಡಿ ಡಿ ಸಂಖ್ಯೆ ಮತ್ತು ದಿನಾಂಕ, ಡಿ ಡಿ ಏನಾದರೂ ತೆಗೆಸಿದ್ರೆ ಪಾವತಿ ಶುಲ್ಕದ ವಿವರವನ್ನು ಅದನ್ನು ಕರೆಕ್ಟಾಗಿ ಬರೀರಿ. 9/6/2025 ಒಳಗಾಗಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಎಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಿ, ಸ್ಥಳ ಮತ್ತು ದಿನಾಂಕ, ಅರ್ಜಿದಾರರ ಸಹಿ ಮತ್ತು ಹೆಸರು, ಇಷ್ಟನ್ನು ಕರೆಕ್ಟಾಗಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ.